ಇವಾಗ ಹೇಳ್ತಾರೆ ಮಂತ್ರ ಹೇಳಿ ಅಂತ. ಈಗ ನಿಮ್ಗೆಲ್ಲ ಗೊತ್ತು ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತೀವಿ. ಅಂದ್ರೆ ಮನನಾತ್ರಾಯತೆ ಅಂದ್ರೆ ಮಮ್ ಅಂದ್ರೆ ಮನಸ್ಸು ಅಂತ, ತ ಅಂದ್ರೆ ಪ್ರಾಣ ಅಂತ. ಸೊ ಇವಾಗ ಯಾವುದನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಣವನ್ನ ಅರ್ಪಣೆ ಮಾಡ್ತೀವಿ. ಹಾಗಾಗಿ ಮನಸ್ಸು ಪ್ರಾಣ ಎರಡು ಒಂದಾಗ್ಬೇಕು. ಮಂತ್ರ ಹೇಳ್ಬೇಕಿದ್ರೆ ಸುಮ್ಮನೆ ಕೂತ್ಕೊಂಡು ಏನೋ ಹೇಳ್ದೆ ಆಯ್ತು ಮಾಡಿದ್ದು ಅನ್ನೋ ಥರ ಮನಸ್ಸಿನಲ್ಲಿ ಭಾವನೆ ಬರಬಾರ್ದು. ಅದರಿಂದ ಮಂತ್ರ ಮನನಾತ್ರಾಯತೆ ಇತಿ ಮಂತ್ರ ಅಂದ್ರೆ ಮಮ್ ಅಂದ್ರೆ ಮನಸ್ಸು, ತ ಅಂದ್ರೆ ಪ್ರಾಣ. ಸೊ ಹಾಗಾಗಿ ಮನಸ್ಸು ಪ್ರಾಣ ಎರಡೂ ಸೇರಿ ಒಂದಾಗಿ ಭಗವನ್ ನಾಮಸ್ಮರಣೆಯನ್ನ ಜಪ ಮಾಡಬೇಕು.